ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಸ್ಯಾಟರ್ಡೇ ಇತ್ತು, ಎಲ್ಲರಿಗೂ ಹಾಲಿಡೇ ಇತ್ತು. ಸೊ ಏನಾದರೂ ಸ್ಪೆಷಲ್ ಮಾಡಬೇಕಂತ ಅನ್ನಿಸ್ತು. ಸೊ ಅದಕ್ಕೆ ಪಿಜ್ಜಾ ಮಾಡ್ತಾಯಿದ್ದೀನಿ. ಅದಕ್ಕೆ ಗೋಧಿ ಹಿಟ್ಟನ್ನು ನಾನು ಕಲಸಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಯಾವುದೇ ತೀರಿಯಾದಂಥ ಮೈದಾ ಆಗಲಿ ಬೇರೆ ಹಿಟ್ಟನ್ನು ಯೂಸ್ ಮಾಡಿಲ್ಲ. ನಾರ್ಮಲ್ ನಾವು ಡೈಲಿ ಚಪಾತಿಗೆ ಏನು ಮಾಡ್ತೀವೋ ಅದೇ ಗೋಧಿ ಹಿಟ್ಟನ್ನು ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಈನೋ ಹಾಕಿದ್ದೀನಿ. ಈ ಕಡೆ ವೆಜಿಟೇಬಲ್ಸ್ ಅದು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ದು ಮಸಾಲೆ ಮಾಡೀನಿ. ಸೊ ಈ ಕಡೆ ಚೀಸ್ ಅದು ಇದೆ. ಸೊ ಈಗ ಇದನ್ನೆಲ್ಲನೂ ನಾನು ನೀಟಾಗಿ ಪಿಜ್ಜಾ ಬೇಸ್ ಮೇಲೆ ಇದನ್ನು ಹಾಕ್ತೀನಿ. ಪಿಜ್ಜಾ ಬೇಸ್ ಅಂದರೆ ಅದು ಹಿಟ್ಟು ಏನು ಕಲಸಿಟ್ಕೊಂಡಿದ್ದೀನಲ್ಲ, ಅದನ್ನು ಚಪಾತಿ ಥರ ನಾನು ಮೊದಲು ಲಟ್ಟಿಸ್ಕೊಂಡು ಬೇಯಿಸ್ತೀನಿ. ಎರಡೂ ಕಡೆ ಒಂದು ಅರ್ಧಂಬರ್ಧ ಬೇಯಿಸ್ತೀನಿ. ಸೊ ಅದ್ರ ಮೇಲೆ ಇದು ಎಲ್ಲ ವೆಜಿಟೇಬಲ್ಸು, ಚೀಸು, ಸೊ ಎಲ್ಲನೂ ನಾನು ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿದ್ದೀನಿ. ಮೊದಲು ಸಾಸ್ ಹಾಕಿ, ಆಮೇಲೆ ವೆಜಿಟೇಬಲ್ಸ್ ಹಾಕಿ, ಆಮೇಲೆ ಸ್ವಲ್ಪ ಒರಿಗೆನೋ ಪೌಡರು, ಚಿಲ್ಲಿ ಪೌಡರು, ನಿಮಗಿಷ್ಟ ಆದರೆ ಮ್ಯಾಂಗೋ ಪೌಡರು ಒಂದು ಸ್ವಲ್ಪ ಹಾಕ್ಬೋದು, ಬಟ್ ಅದನ್ನು ಸ್ಕಿಪ್ ಮಾಡಿದರೂ ಬರುತ್ತೆ. ಸೊ ಚೀಸು ಎಲ್ಲನೂ ಹಾಕಿ ಇದನ್ನು ನಾನು ಓವನ್ನಲ್ಲಿ ಬೇಯಲಿಕ್ಕೆ ಇಡ್ತೀನಿ. ನಿಮ್ಮ ಹತ್ರ ಓವನ್ ಇದ್ದಿಲ್ಲ, ಗ್ಯಾಸ್ ಸ್ಟೋವಲ್ಲೂ ಇದನ್ನು ನಾವು ಮಾಡ್ಬೋದು. ಆ್ಯಕ್ಚುಲಿ ನಾನು ಮುಂಚೆ ಗ್ಯಾಸ್ ಸ್ಟೋವಲ್ಲೇ ಮಾಡ್ತಿದ್ದೆ, ಬಟ್ ಈಗ ಓವನ್ ಇದೆ. ಸೊ ಅದಕ್ಕೆ ಓವನ್ನಲ್ಲಿ ಇದನ್ನು ನಾನು ಇಡ್ತಾ ಇದ್ದೀನಿ. ಸೊ ಓವನಲ್ಲಿ ಭಾಳ ಅಂದರೂ ಒಂದು 15-20 ನಿಮಿಷ ನೀವು ಇಟ್ಟರೂ ಸಾಕು, ಅದು ಚೆನ್ನಾಗಿ ಬೇಯ್ದು ಬರುತ್ತೆ. ಸೊ ಈಗ ಓವನಲ್ಲಿ ಅದನ್ನು ನಾನು ಇಡ್ತಾ ಇದ್ದೀನಿ. ಒಂದು 15 ನಿಮಿಷ ಇಡೋಣ. ಸೊ ಆಗ್ತಾ ಇದೆ ಇದು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಒಂದು 15 ನಿಮಿಷ ಬೇಯಬೇಕು. ಈಗ ಆಗಿದೆ ಅಂತ ಅನ್ಕೋತೀನಿ. 15 ನಿಮಿಷ ಆಯಿತು. ಸೊ ವಾವ್, ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಈಗ ಇದನ್ನು ಹೊರಗೆ ತೆಗೆಯೋಣ. ತುಂಬ ಬಿಸಿ ಇದೆ. ಆ್ಯಕ್ಚುಲಿ ಇದು ಓಪನ್ ಮಾಡಲಿಕ್ಕೆ ಹ್ಯಾಂಡ್ ಗ್ಲೌಸ್ ಇರುತ್ತವೆ. ಹ್ಯಾಂಡ್ ಗ್ಲೌಸ್ ಸಿಗ್ತಾ ಇಲ್ಲ, ಅದಕ್ಕೆ ಟವಲ್ ಸುತ್ಕೊಂಡು ಅದರಿಂದನೇ ತೆಗಿತಾ ಇದ್ದೀನಿ. ಸೊ ಈಗ ಅದು ಬಂದಿದೆ ಹೊರಗಡೆ, ತುಂಬಾ ಚೆನ್ನಾಗಿ ಬಂದಿದೆ. ಈಗ ಇದನ್ನು ನಾನು ನೀಟಾಗಿ ಕಟ್ ಮಾಡ್ತೀನಿ 4 ಪೀಸಸ್ ಆಗಿ. ಸೊ ಇದನ್ನು ನಾನು ಕಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಪೀಸಸನ್ನು 4 ಪೀಸಸ್ ಆಗಿ ಕಟ್ ಮಾಡಿದ್ದೀನಿ. ಇದರ ಮೇಲೆ ಸ್ವಲ್ಪ ಒರಿಗ್ಯಾನೋ ಪೌಡರು, ಚಿಲ್ಲಿ ಪೌಡರ್ ಹಾಕಬೇಕು, ಟೇಸ್ಟ್ ಬರುತ್ತೆ. ನಿಮಗೆ ಇಷ್ಟ ಆಯ್ತಂದರೆ ಇದ್ರ ಮೇಲ್ಗಡೆ ನೀವು ಸಾಸ್ ಕೂಡ ಹಾಕ್ಬೋದು. ತುಂಬಾ ಚೆನ್ನಾಗಿದೆ, ನೋಡಲಿಕ್ಕಂತೂ ಸಖತ್ತಾಗಿದೆ. ಇದು ಎಲ್ಲ ಹಾಕಿದ್ದೀನಿ. ಎಲ್ಲ ಹಾಕಿದಾಯಿತು. ಇದರಲ್ಲಿ ಒಂದನ್ನು ಮಕ್ಕಳಿಗೆ ಕೊಟ್ಟಿದ್ದೆ, ತುಂಬಾ ಟೇಸ್ಟ್ ಆತಂದರು. ನನ್ನ ದೊಡ್ಡ ಮಗ ಅಂತೂ ಶಾಪ್ಗಿಂತನೂ ತುಂಬ ಚೆನ್ನಾಗಾಗಿದೆ ಅಮ್ಮ ಅಂದ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.